ಸುಮ್ಮನೆ ನಿಮಗೆಂದ ತಿಳಿಯಂಗೆಂದ ಹೇಳ್ಬೇಕಂತ ತಿಳ್ಕೊಂಡ್ರೆ ನೀವು ಮಗುವಿಗೆಂದ ತೊಡಿ ಮೇಲೆ ಮನಗಿಸ್ಕೊಂಡು ಎದೆ ಹಾಲು ಕುಡಿಸ್ತಿರ್ತೀರಿ. ಯಾಕ್ರೆ ಎದೆ ಹಾಲೇ ಕುಡಿಸ್ಬೇಕಲ್ಲ. ಈಗ ಭಾಳ ಮಂದಿ ಎದೆ ಹಾಲು ಕುಡಿಸೋದು ಬಿಟ್ಟಾರ. ಆ ತಪ್ಪು ನೀವು ಯಾರೂ ಕುಡ್ದು ಮಾಡೋಕ್ಕೆ ಹೋಗ್ಬೇಡ್ರಿ. ಮಕ್ಕಳಿಗೆ ಎದೆ ಹಾಲೇ ಕುಡಿಸ್ಬೇಕು ಏನ್ರಿ. ಈಗ ಎಷ್ಟೋ ಜನ ಅಂದ ಪಟ್ಟಣದಾಗಂದ ತಾಯಂದರು ನಾವು ಮಕ್ಕಳಿಗಂದ ಎದೆ ಹಾಲು ಕುಡಿಸಿದ್ರೆ ಮುಖದ ಸೌಂದರ್ಯ ಕಮ್ಮಕ್ಕದ ತಂದು ಬಾಟ್ಲಿಗಂದ ಹಾಲು ಹಾಕ್ಯಂದ ಕುಡಿಸ್ಲಿಕ್ಕತ್ಯಾರ ಏನ್ರಿ. ಅವು ಮೊದಲಿಂದ ಸಣ್ಣ ಬಾಟ್ಲಿ ಕೊಟ್ಟಿರ್ತೀರಿ, ಸಣ್ಣ ಹಿಡ್ಕೊಂಡು ತಿರುಗಾಡ್ತಾವೆ, ಮುಂದೆ ದೊಡ್ಡ ದೊಡ್ಡ ಬಾಟ್ಲಿ ಹಿಡ್ಕೊಂಡು ತಿರುಗಾಡ್ತಾವೆ. ಮತ್ತು ಅದಕ್ಕೆ ತೊಗೊಂಡು ಮಠಕ್ಕೆ ಬರೋದು ಅಪ್ಪ ಇದಕ್ಕೊಂದು ದಾರಾರೇ ಕಟ್ಟಿ ಅಪ್ಪ ಕುಡಿಯೋದು ಬಿಡ. ದಾರ ಕಟ್ಟಿದ್ರೆ ಕುಡಿಯೋದು ಬಿಡ್ತಿದ್ರೆ ಅಂದ್ರೆ ಎಲ್ಲರೂ ಕೊಳ್ಳಕ್ಕೆ ದಾರೇ ಇರ್ತಿದ್ವು. ನಮ್ಮಲ್ಲೆಲ್ಲ ಹಳ್ಳಿಗಳದಾಗಂದ ಬೀಡಿ ಗಿಡಿ ಸೇದದ ಮಕ್ಕಳಿಗಂದ ಏನ್ರಿ ತಂದಿನೇ ಕೆಲಸ, ತಂದೆ ತಾಯಿನೇ ಮುಂದಾದ ದೊಡ್ಡದಾದ ಕೂಡನ ಏನ್ರಿ ಅವ್ರ ಕಿಸೆದಿಂದ ಕಳುವು ಮಾಡಿ ಬೀಡಿ ಸೇದ ಕೇಳಿ ಮಾಡ್ತಾರೆ. ಕೇಳ್ತದಿಲ್ಲ ನಮ್ಮಲ್ಲಿ ಹಳ್ಳ್ಯಾಗ ನೋಡ್ಬೇಕು, ಏಯ್ ಮಲ್ಯ ಬಾಯಿಲಿ ಏನು ಪಪ್ಪ ಅಲ್ಲಿ ಒಳಗೆ ಹೋಗಿ ಬೆಂಕಿ ಹಚ್ಕೊಂಡು ಬೀಡಿ ಬೆಂಕಿ ಹಚ್ಕೊಂಡು ಮಾಡ್ಕೊಳ್ಳೋ ಅದು ಒಳಗೆ ತೊಗೊಂಡು ಹೋಗೋದು. ಅವ್ರು ಒಲೆಗಿಂದ ಹಚ್ಚಿ ಕೊಡ್ತಾಳ, ಒಟ್ಟು ಹಂಗೆ ತರಂಗಿಲ್ಲಿವ ತೊಗೊಂಡು ಏನ್ರಿ. ನಮ್ಮಪ್ಪ ಮೂಗಿನಾಗ ಹೋಗಿ ಬಿಡ್ತಾನೆ, ಹ್ಯಾಂಗೆ ಬಿಡ್ತಾನಂತಂದು ಒಂದು ಜುರುಕಿ ಜೋಗುತ್ತದ. ಯಾವಾಗ ಒಂದು ಜುರುಕಿ ಜೋಗುತ್ತು ಅವ್ರವ್ಗೆ ದೊಡ್ಡ ಖುಷಿ ರೀ. ನೋಡ್ರಿ ನಮ್ಮಲ್ಲೇ ಎಷ್ಟು ಚಂದ ಬಿಡಿಸಿ ಅದಕ್ಕತ್ತದ. ಏನು ಯುದ್ಧದಾಗ ಗೆದ್ದು ಬಂದವ್ರಂಗೆ ನನ್ನ ಮಗ ಮಲ್ಲೆ ನೋಡ್ರಿ ಎಷ್ಟು ಚಂದ ಬಿಡಿಸಿ ಅದಕ್ಕತ್ತಾರ. ಅದು ಹುಲಿ ನನ್ನಂಗದ ಹುಲಿ ಇವ ಅಡ್ತಿ ಸ್ವಟ್ಟು ಮೀಸಿ ತಿರುಕೋತ ಏನ್ರಿ. ಅವ ಯಾರ ಮಗನವ? ನನ್ನ ಮಗನ ಹುಲಿ ಹುಲಿ ಆಯ್ತು. ಮತ್ತು ಇಟ್ಟು ಪ್ರೋತ್ಸಾಹ ಕೊಟ್ಟಾಗ ಮರದಿವ್ಸಿ ಬಿಡ್ತಾನ ಅವ ಏನ್ರಿ. ಮತ್ತು ಅವನ ಕಿಸೆದಿಂದ ಬೀಡಿ ಕಳು ಮಾಡ್ಕೊಂಡು ಸೇದ್ಲಕ್ಕೆ ಚಾಲು ಮಾಡ್ತದೆ ಏನ್ರಿ. ಸುರುವಿಗೆ ಅಂದ್ರೆ ಬೀಡಿ ಸೇದದ ಕಲಸವ್ರು ನೀವು, ಸರಿಯಾಗಿ ಕುಡಿಯೋದು ಕಲಸವ್ರು ನೀವು ಏನ್ರಿ. ಚಾಕು ಚೂರಿ ಕೊಡ್ತೀರಿಲ್ಲ ಕೂಸುಗಳಿದ್ದಾಗ್ರಿ.